ಶ್ರೀ ಗುರುಭ್ಯೋ ನಮಃ. ಇದು ಆನಂದ ರಾಮಾಯಣದ ಮನೋಹರ ಕಾಂಡದ 2ನೇ ಸರ್ಗ. ರಾಮನ ಆಸ್ಥಾನಕ್ಕೆ ಪ್ರಜೆಗಳೊಮ್ಮೆ ಬಂದಿದ್ರು. ಅವರು ನಮಗೇನಾದರೂ ಉಪದೇಶವನ್ನು ಕೊಡುವಂತ ರಾಮನನ್ನು ಕೇಳಿದರು. ರಾಮ ಅವರಿಗೆ, ನಾನು ಪ್ರತ್ಯೇಕವಾಗಿ ನಿಮಗೆ ಉಪದೇಶ ಕೊಡಬೇಕಾದ ಕಾರಣ ಏನಿಲ್ಲ. ರಾತ್ರಿಯ ಹೊತ್ತಿನಲ್ಲಿ ಮನೆಯಲ್ಲಿ ಭೋಜನ ಮುಗಿಸಿ ಎಲ್ಲರೂ ಕೂಡ ಸ್ವಸ್ಥ ಮನಸ್ಕರಾಗಿ ಕುತ್ಕೊಂಡಿರ್ರಿ. ನನ್ನ ದೂತರು ಬಂದು ಏನು ಘೋಷಣೆ ಮಾಡ್ತಾರೆ ಅದನ್ನು ಕೇಳಿ ಅದನ್ನು ಮಂಥನ ಮಾಡಿ ಆಮೇಲೆ ನನ್ನ ಬಳಿಗೆ ಬಂದ್ರಿ ಅಂತ ಅವರಿಗೆ ಹೇಳಿದ್ದ. ಅದರಂತೆ ಅವರು ಆ ದೂತರು ಏನೇನು ಘೋಷಣೆ ಮಾಡಿದ್ರು ಅನ್ನೋದನ್ನ ಗಮನವಿಟ್ಟು ಕೇಳಿಸ್ಕೊಂಡ್ರು, ಅದನ್ನು ವಿಮರ್ಶೆ ಮಾಡಿದರು. ರಾಮನ ಬಳಿಗೆ ಬಂದರು. ಈ ನಮ್ಮ ದೇಹವೇ ಅಯೋಧ್ಯೆ ಎನ್ನುವಂಥ ಇತ್ಯಾದಿ ಹೋಲಿಕೆ, ಅದರೊಳಗಿರುವಂಥ ಜೀವ ಪರಮಾತ್ಮ, ಈ ಎಲ್ಲ ತತ್ವಜ್ಞಾನವನ್ನು ಅವರು ಪಡ್ಕೊಂಡ್ರು. ನಿನ್ನ ದೂತರ ಮೂಲಕ ನಮಗೆ ದೊರೆತಂಥ ತತ್ವಜ್ಞಾನ ಏನಿದೆ ಅದು ನಮಗೆ ಪರ್ಯಾಪ್ತವಾಗಿದೆ. ನೀನು ಪ್ರತ್ಯೇಕವಾಗಿ ನಮಗೆ ಹೇಳಬೇಕಾದದ್ದೇನಿಲ್ಲ ಅಂತ ಈಗ ಅವ್ರು ಹೇಳಿದ್ರು. ರಾಮ ಅವರನ್ನ ಆ ಮಾತನ್ನು ಕೇಳಿ ಅವರನ್ನ ಸಂತೋಷದಿಂದ ಕಳಿಸಿಕೊಟ್ಟ ಅನ್ನೋಲ್ಲಿಗೆ ಆ ಹಿಂದಿನ ಕಥೆ ಮುಕ್ತಾಯ ಆಗಿತ್ತು. ಒಮ್ಮೆ ಕೈಕೇಯಿ ರಾಮನ ಬಳಿಗೆ ಬಂದ್ಲು. ಇಲ್ಲಿ ಈಗ ಬರುವಂಥ ಕಥೆ ಏನಿದೆ, ಕೈಕೇಯಿ, ಸುಮಿತ್ರೆ ಮತ್ತು ಕೌಸಲ್ಯ, ಈ ಮೂವರಿಗೆ ರಾಮ ಬೇರೆ ಬೇರೆ ನೆಪದಿಂದ ತತ್ವೋಪದೇಶ ಮಾಡಿದಂಥ ಕಥೆ ಇದು. ರಾಮನ ಬಳಿಗೆ ಬಂದು ರಾಮನಿಗೆ ನಮಸ್ಕಾರ ಮಾಡಿದ್ಲು. ಆತನ ಎದುರು ನಿಂತ್ಕೊಂಡು ವಿನಯದಿಂದ ಈ ಮುಂದೆ ನಿಂತು ಮಾತು ಹೇಳಿದ್ಲು. ನಾನು ಈ ಹಿಂದೆ ಬೇಕಾದಷ್ಟು ಅಪರಾಧಗಳನ್ನ ನಿನ್ನ ಬಗ್ಗೆ ಮಾಡಿದೆ, ಅದನ್ನೆಲ್ಲ ಕರುಣಾಶಾಲಿಯಾದಂಥ ನೀನು ಕ್ಷಮಿಸಬೇಕು. ನಾನು ನಿನಗೆ ಶರಣಾಗತವಾಗಿದ್ದೇನೆ. ನನಗೆ ಅಜ್ಞಾನ ಪರಿಹಾರ ಆಗಬೇಕು, ತತ್ವಜ್ಞಾನ ದೊರೆಯಬೇಕು. ಅದಕ್ಕಾಗಿ ಒಂದಿಷ್ಟೇನಾದರೂ ಉಪದೇಶ ಮಾಡುವ. ಆಗ ರಾಮ ಹೇಳಿದ, ನೀನೇನು ನನಗೆ ಅಪರಾಧ ಮಾಡಿಲ್ಲ. ನನ್ನದೇ ಸಂಕಲ್ಪದಿಂದ ವಾಗಭಿಮಾನಿಯಾದಂಥ ಸರಸ್ವತಿ ನಿನ್ನ ಮುಖದಲ್ಲಿ ನಿಂತ್ಕೊಂಡು ನಿನ್ನ ಮೂಲಕ ಹಠ ಮಾಡಿಸಿ ಆ ದಶರಥನನ್ನ ನಿನ್ನ ಅಪೇಕ್ಷೆಗೆ ತಕ್ಕಂತೆ ಮುನಿಯುವಂತೆ ಮಾಡಿ ಈ ಎಲ್ಲ ರಾಮಾಯಣ ನಡೆಯುವಂತೆ ನಾನೇ ಮಾಡಿದೆ. ಇದು ನನ್ನದೇ ಸಂಕಲ್ಪ. ನೀನು ಶುದ್ಧಳೇ ಆಗಿದ್ದಿ. ನಿನ್ನ ಬಗ್ಗೆ ನನಗೆ ಯಾವ ಕೋಪವೂ ಇಲ್ಲ. ನಿನಗೆ ಈಗೇನು ತತ್ವೋಪದೇಶ ಬೇಕಾಗಿದೆ, ಆ ತತ್ವೋಪದೇಶವನ್ನು ನಾಳೆ ಲಕ್ಷ್ಮಣ ಮಾಡಿಸ್ತಾನೆ. ನೀನನ್ನು ಕರ್ಕೊಂಡು ಹೋಗಿ ಅಲ್ಲಿ ತನಕ ಸಮಾಧಾನ ಚಿತ್ತರಾಗಿರು. ಬೆಳಗಿನ ಹೊತ್ತು ಲಕ್ಷ್ಮಣ ರಾಮನ ಆಜ್ಞೆಯಂತೆ ಅಲ್ಲಿಗೆ ಬಂದ. ಪಲ್ಲಕ್ಕಿಯನ್ನು ತೆಗೆದುಕೊಂಡು ಬಂದ. ಸರಯೂ ನದಿಯ ತೀರಕ್ಕೆ ಕರ್ಕೊಂಡು ಹೋದ. ಪಲ್ಲಕ್ಕಿ ಆ ಸರಯೂ ನದಿಯ ತೀರಕ್ಕೆ ಬಂದಾಗ ಅಲ್ಲಿ ಕುರಿಗಳ ಸಮೂಹ ಇತ್ತು, ದೊಡ್ಡ ಹಿಂಡು, ಕುರಿಗಳ ಹಿಂಡು. ದಾಸೀಭಿ ಸೇವಕೈಶ್ಚ ವೇಷ್ಟಿತಾಂ ವೇತ್ರಪಾಣಿಭಿ. ಅಲ್ಲಿ ಕೈಕೇಯಿ ಸ್ನಾನ ಮಾಡಿಲ್ಲ. ಜ್ಞಾತ್ವಾ ದಕ್ಷಿಣೇಚ್ಛಯ ದುದ್ರುವು ಶಿಬಿಕಾ ಪೃಷ್ಠೆ ಲಕ್ಷ್ಮಣಸ್ಥಾನ್ ನಿವಾರಯತ್. ಆ ಕುರಿಗಳ ಹಿಂದಿನ ಸಮೀಪ ಪಲ್ಲಕ್ಕಿಯನ್ನ ನಿಲ್ಲಿಸಿದ. ಕೈಕೇಯಿ ಅವಳು ರಾಜಮಾತೆ, ದೊಡ್ಡ ಪರಿವಾರದ ಒಡಗೂಡಿ ಸರಯೂ ನದಿಗೆ ಬಂದಿದ್ದಾಳೆ ಅಂದರೆ ಅವಳು ಅಲ್ಲೇನಾದರೂ ಧರ್ಮ ಕಾರ್ಯ ಮಾಡ್ತಿದ್ದಿರಬೇಕು. ನಮಗೆಲ್ಲ ವಿಪುಲವಾಗಿ ದಕ್ಷಿಣೆ ಕೊಡ್ತಾಳೆ ಅಂತ ಹೇಳಿ ಕೆಲವು ಬ್ರಾಹ್ಮಣರು ಅವಸರವಾಗಿ ಅಲ್ಲಿ ಓಡಿ ಬಂದರು ಆ ಪಲ್ಲಕ್ಕಿಯನ್ನು ಬೆನ್ನಟ್ಟಿಕೊಂಡು. ಆಗ ಲಕ್ಷ್ಮಣ ಅವರನ್ನೆಲ್ಲ ಅತಿಮೂರ್ಖಾಶ್ಚ ಪಂಗ್ವಾದ್ಯಾಹ ಏತೇ ಜ್ಞೇಯಾಹ ದ್ವಿಜಾದಯ, ಅವರಲ್ಲಿ ಯೋಗ್ಯರಾದಂತಹ ಬ್ರಾಹ್ಮಣರು ಪಂಡಿತರು ಯಾರು ಇರಲಿಲ್ಲ. ಮೂರ್ಖರಾದವರು, ಕುಂಟರು, ಕುರುಡರು, ದಾನ ಅನರ್ಹ, ದಾನಕ್ಕೆ ಯೋಗ್ಯರಾದಂಥವ್ರು ಯಾರೂ ಇರಲಿಲ್ಲ. ಪಂಡಿತರು ಇರಲಿಲ್ಲ, ಶ್ರೋತ್ರಿಯರು ಇರಲಿಲ್ಲ, ಪ್ರತಿಷ್ಠಿತರು ಇರಲಿಲ್ಲ. ಅವ್ರನ್ನೆಲ್ಲರನ್ನು ಲಕ್ಷ್ಮಣ ಓಡಿಸಿದ. ನಡೆದ ಆ ಕಡೆ ಅಂತ ಓಡಿಸಿದ ಅವ್ರನ್ನ. ಮತ್ತೆ ಕೈಕೇಯಿಯನ್ನು ಆ ಪಲ್ಲಕ್ಕಿಯಿಂದ ಕೆಳಗಿಳಿಸಿದ. ಈ ಮುಂದೆ ಕುರಿಗಳ ಹಿಂಡಿದೆಯಲ್ಲ, ಇದು ನಿನ್ನ ಎದುರಿಗೆ ಇದೆ, ಇದು ನಮ್ಮ ಒಂದು ಬಾರಿ ನೋಡು ಅಂತ ಹೇಳಿದ ಲಕ್ಷ್ಮಣ. ರಾಮನೇ ನಿನ್ನನ್ನು ಕಳಿಸಿಕೊಟ್ಟಿದ್ದಾನೆ, ಇದು ನಿನಗೊಂದು ಉಪದೇಶ ದೊರೆಯುವಂಥ ಪ್ರಸಂಗ ಇದೆ. ಅವಳಿಗೆ ಆಶ್ಚರ್ಯ ಅನಿಸಿತು. ರಾಮ ನನಗೇನೋ ಮೋಸ ಮಾಡಿದ, ತತ್ವೋಪದೇಶ ಮಾಡುವಂತೆ ಕುರಿಗಳ ಹತ್ರ ಕಳಿಸಿದ್ನಲ್ಲ ಅಂತ ಅನ್ಕೊಂಡ್ಳು ಅವಳು. ಹೀಗೆ ನಾನಾ ಥರ ತರ್ಕಗಳನ್ನ ಮಾಡ್ತಾ ಅವಳು ಅಲ್ಲೇ ನಿಂತಳು. ಆಗ ತಾವಕ್ಷುಶ್ರಾವಸ ಮೇ ಮೇ ತು ಅವಿವಾಕ್ಯಾನಿ ವೈ ಮುಹು, ಆ ಕುರಿಗಳ ಮೇ ಮೇ ಅನ್ನುವಂಥ ಶಬ್ದವನ್ನು ಆಕೆ ಮತ್ತೆ ಕೇಳಿದ್ಲು.
ಅದನ್ನು ಕೇಳಿ ಕೈ ಮನಸ್ಸಿನಲ್ಲಿ ಆಲೋಚನೆ ಮಾಡಿದ್ಲು. ಮೇ 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 ಅಂತ ಈ ಕುರಿಗಳು ಹೇಳ್ತಾ ಇವೆ, ಇದರಲ್ಲೊಂದು ಏನಾದರೂ ರಹಸ್ಯವಾದಂಥ ಅರ್ಥ ಇದ್ದಿರಬೇಕು ಅಂತ ಆಲೋಚನೆ ಮಾಡಿದ್ಲು. ಮುಂದೆ ಕಣ್ಣುಗಳನ್ನು ಮುಚ್ಚಿಕೊಂಡು ಮನಸ್ಸಿನಲ್ಲೇ ಧ್ಯಾನ ಮಾಡಿದ್ಲು. ಅವಳ ಅಜ್ಞಾನ ಪರಿಹಾರ ಆಯಿತು, ಮನಸ್ಸಿಗೆ ಬಹಳ ಸಂತೋಷ ಅನಿಸಿತು. ಮುಖದಲ್ಲಿ ಆ ತತ್ವಜ್ಞಾನದ ತಿಳಿನಗೆ ಮೂಡಿತ್ತು. ಎದುರಿಗಿದ್ದಂಥ ಲಕ್ಷ್ಮಣನಿಗೆ ಹೇಳಿದ್ನು, ನನ್ನ ಅಜ್ಞಾನ ತೊಲಗಿತ್ತು, ಜ್ಞಾನದ ಪ್ರಕಾಶ ಬಂದೊರಗಿದೆ, ನನ್ನ ನಿನ್ನ ರಾಮನ ಬಳಿಗೆ ಕರೆದುಕೊಂಡು ಹೋಗು. ಲಕ್ಷ್ಮಣ ಹಾಗೆ ಆಗಲಿ ಅಂದ. ಆ ಪಲ್ಲಕ್ಕಿಯನ್ನು ಅಯೋಧ್ಯ ನಗರದ ಕಡೆಗೆ ತಗೊಂಡು ಹೋದ. ಸೀತೆಯ ಅಂತಃಪುರಕ್ಕೆ ಬಂದು ಕೈ ಆ ಸೀತೆಯ ಅಂತಃಪುರದಲ್ಲೇ ಸೀತೆಯ ಜೊತೆಗೂಡಿ ರಾಮ ಇದ್ದ. ಆತ ಏನು ಮಾಡ್ತಿದ್ದ ಅಂದರೆ, ಸ್ವಸ್ಥನಾಗಿ ಕುತ್ಕೊಂಡಿದ್ದ. ಆತನ ತಲೆಗೆ ಒಂದು ರುಮಾಲನ್ನು ಕಟ್ತಾ ಇದ್ಲು ಸೀತೆ. ಕೆಲವೊಮ್ಮೆ ರುಮಾಲ ಕಟ್ಕೊಳ್ತಿದ್ದ, ಕೆಲವೊಮ್ಮೆ ಕಿರೀಟ ಕಟ್ಕೊಳ್ತಿದ್ದ. ಬಧ್ಯಮಾನಂ ಸ್ವಶಿರಸಿ ಚಿತ್ರೋಷ್ಣೀಶಂ ಕರೇಣಹಿ. ಸೀತೆ ತನ್ನ ಕೈಗಳಿಂದಲೇ ಆ ರಾಮನಿಗೆ ಒಂದು ನಾನಾ ಥರದ ವರ್ಣ ಇದ್ದಂಥ ಒಂದು ರುಮಾಲನ್ನು ಕಟ್ತಾ ಇದ್ಲು. ಸೀತಾಕರ ಧೃತಾದರ್ಶೆ ಪಶ್ಯಂತಂ ಸ್ವಮುಖೋತ್ಪಲಂ. ಹೀಗೆ ವ್ಯತ್ಯಾಸ ಇದೆ ಅಂತ ಕಾಣಿಸ್ತದೆ. ರುಮಾಲನ್ನು ಬೇರೆ ಯಾರೋ ದಾಸಿಯರೋ ಕಟ್ತಾ ಇದ್ರು. ಸೀತೆ ಎದುರುಗಡೆ ಕನ್ನಡಿ ಹಿಡ್ಕೊಂಡು ನಿಂತ್ಕೊಂಡಿದ್ಲು. ಆ ಕನ್ನಡಿಯಲ್ಲಿ ತನ್ನ ಮುಖ ನೋಡ್ಕೊಳ್ತಿದ್ದ ರಾಮ. ರಾಮನ ಬಳಿಗೆ ಬಂದು ಕೈ ಪರಮ ಭಕ್ತಿಯಿಂದ ನಮಸ್ಕಾರ ಮಾಡಿದ್ಲು. ನಿನ್ನ ಕೃಪೆಯಿಂದ ಆ ಕುರಿಗಳ ಮೇ ಮೇ ಅನ್ನುವಂಥ ಶಬ್ದವನ್ನು ಕೇಳಿ ನನಗೆ ಅಜ್ಞಾನ ತೊಲಗಿತ್ತು, ಮೋಹ ತೊಲಗಿತ್ತು. ಇದಾನೇನು ಪ್ರಯೋಜನ, ನನಗೆ ಮತ್ತೊಮ್ಮೆ ತತ್ವೋಪದೇಶ ಕೇಳುವಂಥ ಅವಶ್ಯಕತೆ ಏನಿಲ್ಲ. ನನಗೀಗ ತತ್ವಜ್ಞಾನ ಬರುತ್ತಿದೆ, ನಾನೀಗ ಮುಕ್ತಳಾಗಿದ್ದೇನೆ. ರಾಮ ಮುಗುಳ್ನಗೆಯೊಂದಿಗೆ ಅವಳನ್ನು ಕೇಳಿದ, ಅದೇನು ತತ್ವಜ್ಞಾನ ದೊರೆಯಿತು ಅದನ್ನು ವಿಸ್ತಾರವಾಗಿ ನನಗೆ ಹೇಳು. ಆಗ ಅವಳಂದು, ಶೃಣು ರಾಮ ಯಥಾ ಲಬ್ಧಂ ಜ್ಞಾನಂ ತತ್ತೇ ವದಾಮ್ಯಹಂ ಶ್ರುತ್ವಾ ಮೇ ಮೇ ಚ್ಯುತಿ ಮಯಾ ಹೃದಯೇ ಮಂತ್ರಿತಂ ಕ್ಷಣಾತ್ ಮೇ ಮೇ ಚ್ಯುತಿ ಮಮೈತಾಶ್ಚ ಶ್ರಾವಯಂತಿ ಮುಹುರ್ಮುಹು. ಆ ಮೇ ಮೇ ಅನ್ನುವ ಶಬ್ದವನ್ನು ಕೇಳಿ, ಇದು ನನ್ನದು, ನನ್ನದು ಅನ್ನುವಂಥ ಅಭಿಮಾನವನ್ನು ನಾವು ತ್ಯಾಗ ಮಾಡಬೇಕು. ಮೇ ಅಂದರೆ ನನ್ನದು ಅಂತ ಅರ್ಥ. ಅದು ಅಸ್ಮತ್ ಶಬ್ದ ಶಕ್ತಿ ವಿಭಕ್ತಿ ಏಕವಚನ ಸಂಸ್ಕೃತದಲ್ಲಿ. ಹಾಗಾಗಿ ಆ ಮೇ ಅನ್ನುವಂಥ ಶಬ್ದ ನನ್ನದು ಅನ್ನುವಂಥ ಅಭಿಮಾನವನ್ನು ನಾವೇನು ಪಡ್ತೇವೆ, ಆ ಅಭಿಮಾನದ ಮೂಲಕವಾಗಿ ಸಂಸಾರದಲ್ಲಿ ನಾವು ಬದ್ಧರಾಗಿರ್ತೇವೆ. ಅದನ್ನು ಬಿಟ್ಟರೆ ನಾವು ಮುಕ್ತರಾಗಲಿಕ್ಕೆ ಸಾಧ್ಯ ಅನ್ನುವ ತತ್ವದ ರಹಸ್ಯ ನನಗೆ ಆ ಕುರಿಗಳ ಹಿಂದಿನಿಂದ ದೊರೆತಿದೆ ಅಂದವಳು. ಮೇ ಮಾತಾ ಮೇ ಸುತಃ, ನನ್ನ ತಾಯಿ, ನನ್ನ ಮಗ, ನನ್ನ ಬಂಧು, ನನ್ನ ಮನೆ, ನನ್ನ ರಾಜ್ಯ, ಇವಳು ನನ್ನ ಸವತಿ, ಇದು ನನ್ನ ಶರೀರ, ಇದು ನನ್ನ ದಿವ್ಯಾಭರಣ, ಇವಳು ನನ್ನ ಮಂಥರೆ, ನನ್ನ ದಾಸಿ. ಸಾ ತಕ್ತವ್ಯ, ಆ ಮಮಕಾರವನ್ನು ನಾವು ಬಿಟ್ಟು ಬಿಡಬೇಕು. ಇದನ್ನು ಕುರಿಗಳು ನನಗೆ ತಿಳಿಸಿದವು. ಅನ್ಯದ್ರಾಮ ದಳಾನ್ ಸರ್ವಾನ್ ತಾಶ್ಚಾದ್ಯೋ ಬೋಧಯಂತಿ ಮೇ ಮೇ ಬುದ್ಧ ಸದಾಸ್ಮಾಭಿ ಪೂರ್ವಜನ್ಮನಿ ವರ್ತಿತಂ. ಇನ್ನೂ ಒಂದು ಸಂಗತಿಯನ್ನು ಆ ಕುರಿಗಳ ಹಿಂದಿನಿಂದ ನಾವು ತಿಳ್ಕೊಳ್ಬೋದು. ಮಮಕಾರವನ್ನು ಬಿಡಬೇಕು ಅಂತ ಅನ್ನೋದನ್ನು ತಿಳ್ಕೊಳ್ಬೇಕು ಅನ್ನೋದು ಒಂದು. ಮತ್ತೊಂದೇನೆಂದರೆ, ಆ ಕುರಿಗಳು ಹೇಳ್ತಾವತ್ತು, ನಾವು ಕೂಡ ಹಿಂದಿನ ಜನ್ಮದಲ್ಲಿ ಸ್ವಲ್ಪ ತಿಳುವಳಿಕೆ ಇದ್ದಂಥ ಮನುಷ್ಯರೇ ಆಗಿದ್ವಿ. ಆದರೆ ಅತಿಯಾದಂಥ ಅಭಿಮಾನ ಪಟ್ಟು ಆ ಮನುಷ್ಯ ಜನ್ಮವನ್ನು ವ್ಯರ್ಥ ಮಾಡಿಕೊಂಡು ಈ ಕುರಿಗಳಾಗಿ ಜನಿಸಿದ್ವಿ. ನೀವು ನಮ್ಮಂತೆ ಆಗಬೇಡಿ, ಈಗ ನೀವು ಮನುಷ್ಯರಾಗಿ ಹುಟ್ಟಿದ್ದೀರಿ, ಆ ಮಮಕಾರವನ್ನು ಬಿಟ್ಟು ಬಿಡಿ, ಮನುಷ್ಯರಾಗಿ ಬದುಕಿ ಅಂತ ಅವು ನಮಗೆ ತಿಳಿಸ್ತಿವೆ. ಸರ್ವತಃ ಕರ್ತವ್ಯ ನಾಂಗೀಕಾರ್ಯ ಕದಾಚನ ಮೇಮೇ ಮತ್ಯ ಗತಿರ್ಜಾತ ಯಾ ಅಸ್ಮಾಕಂ ಸಕಲಾ ಜನಾಃ ನ ತದ್ವಾಕ್ಯಂ ಜನೈರ್ಬುದ್ಧ್ಯ ಕದಾಚಿತ್ತೇ ವಿಚಾರ್ಯತೆ. ಮನುಷ್ಯರು ಎಲ್ಲ ಕಡೆ ಸಂಚಾರ ಮಾಡ್ತಾರೆ, ಆದರೆ ಆ ಸಂಗತಿಗಳಿಂದ ನಮ್ಗೆ ಏನು ದೊರೀಬೇಕು ಅಂತ ಅನ್ನೋದನ್ನ ಮನುಷ್ಯ ತಿಳ್ಕೊಳ್ಳೋದಿಲ್ಲ ಅಂತ ಆಕೆ ಹೇಳಿದ್ರು. ಆ ಕುರಿಗಳ ಮಾತಿನಿಂದ, ನಿನ್ನ ಅನುಗ್ರಹದಿಂದ ನನಗೆ ಬುದ್ಧಿ ದೊರೆತಿದೆ. ಇದು ನನ್ನ ದೇಹ, ನನ್ನ ಬುದ್ಧಿ, ಇದನ್ನೆಲ್ಲ ನಾನೀಗ ತೊರೆದಿದ್ದೇನೆ. ದುಃಖದಾಯಕವಾದಂಥ ಈ ಸಂಸಾರದಲ್ಲಿ ನನಗೆ ಇರಬಾರದು ಅಂತ ನಾನು ತಿಳ್ಕೊಂಡಿದ್ದೇನೆ. ಅತಸ್ತ್ವಯಂ ವಾ ಲಯಂ ಯಾತು ದೇಹೋ ವಾ
ದೇಹೋ ವಾರಿ ತರಂಗವತ್ತ. ಈ ಶರೀರ ಏನಿದೆ ನೀರಿನ ಮೇಲೆ ಗುಳ್ಳೆ ಅಂತ ಇದೆ, ನಿಜ ಅಲ್ಲ ಇದು. ಕಹ ಪುತ್ರ, ಯಾರಿಲ್ಲಿ ಮಗ, ಯಾರು ಸಹೋದರ, ಯಾರು ಏನಿದ್ದಾರೆ ಇಲ್ಲಿ, ಇರೋದೆಲ್ಲ ಬ್ರಹ್ಮವೇ. ಸರ್ವಂ ಬ್ರಹ್ಮಮಯಂ ತತ್ವಮಸಿ. ಈ ಜಗತ್ತೆಲ್ಲ ಬ್ರಹ್ಮಮಯವೇ. ಅದ್ವೈತಕ್ಕೂ ಹೊಂದಾಣಿಕೆ ಆಗುವಂಥದ್ದು, ದ್ವೈತಕ್ಕೂ ಹೊಂದಾಣಿಕೆ ಆಗುವಂಥದ್ದು ಈ ತತ್ವದ ಮಾತು. ಅಹಮೇವ ಪರಬ್ರಹ್ಮ, ಸರ್ವಂ ಬ್ರಹ್ಮ, ಈ ಜಗತ್ತಲ್ಲೂ ಕೂಡ ಬ್ರಹ್ಮವೇ. ಅಹಮೇವ ಪರಬ್ರಹ್ಮ, ನಾನೇ ಪರಬ್ರಹ್ಮ. ಮತ್ತೋ ಬ್ರಹ್ಮ ಪರಂ ನಹಿ, ನನಗಿಂತ ಭಿನ್ನವಾಗಿ ಬ್ರಹ್ಮ ಯಾವುದೂ ಇಲ್ಲ. ತತ್ವಮಸಿ, ಆ ಶ್ರುತಿ ಹಾಗೆ ಹೇಳ್ತದೆ. ತ್ವಂ ನೀನು, ತತ್ ಆ ಪರಮಾತ್ಮನ ಅಭಿನ್ನನಾಗಿದ್ದಿ, ಅದು ಅದ್ವೈತದ ಅರ್ಥ. ಪರಮಾತ್ಮನ ಅಂಶನಾಗಿದ್ದಿ ಅಂತ ದ್ವೈತದ ಅರ್ಥ. ಹೀಗೆ ದ್ವೈತಕ್ಕೂ ಅದ್ವೈತಕ್ಕೂ ಎರಡಕ್ಕೂ ಅನ್ವಯ ಆಗುವಂಥ ಉಪದೇಶ ಆ ಶ್ರುತಿಗಳಿಂದ ಏನು ದೊರಕಿದೆ ಅದನ್ನು ಅವಳು ತನ್ನ ಮಾತಿನಿಂದ ವ್ಯಕ್ತ ಮಾಡಿದ್ಲು. ಕೈ ಸರ್ವಂ ಯದೃಶ್ಯತೆ ಚೇದಂ ಮಾಯೇಯಂ ತವ ರಾಘವ, ಇದೆಲ್ಲವೂ ನಿನ್ನ ಮಾಯೇನೆ. ನಿನ್ನ ಮಾಯೆಗಿಂತ ಹೊರತಾಗಿ ಈ ಜಗತ್ತೇನೂ ಇಲ್ಲ, ನಶ್ವರ ಇದು, ಇದನ್ನು ನಾನು ತಿಳ್ಕೊಂಡೆ. ಅವಳ ಮಾತನ್ನು ಕೇಳಿ ರಾಮ ಮುಗುಳ್ನದಿಯೊಂದಿಗೆ ನಕ್ಕದ. ಸರಿಯಾದಂಥ ವಿಚಾರವನ್ನು ಮಾಡಿದ್ದೆ, ಈಗ ನೀನು ಹೋಗಬಹುದು, ಜೀವನ್ಮುಕ್ತಳಾಗಿದ್ದಿ. ತತ್ವಜ್ಞಾನ ನಿನಗೆ ದೊರೆತಿರೋದ್ರಿಂದ ನೀನು ಜೀವನ್ಮುಕ್ತಳೇ ಆಗಿದ್ದಿ. ಜೀವನ್ಮುಕ್ತ ಅನ್ನೋ ಶಬ್ದಕ್ಕೆ ಏನರ್ಥ? ಈಗ ನಾವೆಲ್ಲ ಬದ್ಧರು, ಸಂಸಾರದಲ್ಲಿ ಬದ್ಧರಾದವರು. ಮುಕ್ತರು ಅಂದರೆ ಪರಮಾತ್ಮನ ಸಾಮೀಪ್ಯಕ್ಕೆ ಹೋದವರು. ಅವರು ನಡುವೆ ಯಾರು ಇರ್ತಾರಲ್ಲ ಅವ್ರಿಗೆ ಜೀವನ್ಮುಕ್ತರು ಅಂತ ಕರೀತಾರೆ. ಅವರಿಗೆ ಮುಕ್ತಿಗೆ ಹೋಗಲಿಕ್ಕೆ ಬೇಕಾದಂಥ ತತ್ವಜ್ಞಾನ ದೊರಕಾಗಿದೆ, ಆದರೆ ಸಂಸಾರದ ಪ್ರಾರಬ್ಧ ಕರ್ಮಗಳು ಇನ್ನೂ ಮುಗಿದಿಲ್ಲ. ನಾವು ಏನು ಹಿಂದೆ ಕರ್ಮ ಮಾಡಿರ್ತೇವಲ್ಲ, ಆ ಕರ್ಮಗಳನ್ನು ಒಂದಲ್ಲ ಒಂದು ಜನ್ಮದಲ್ಲಿ ಅನುಭವಿಸ್ಬೇಕು ಮುಂದೆ. ಆ ಕರ್ಮಗಳ ನೂರಾರು ಕರ್ಮಗಳ ಚೀಲಗಳಿದ್ದಾಗ ಅದರಲ್ಲಿ ಯಾವುದೋ ಒಂದು ಚೀಲದ ಕಟ್ಟನ್ನು ಹರಿದು ಅದನ್ನು ಅನುಭವಿಸಲಿಕ್ಕೆ ಪ್ರಾರಂಭ ಮಾಡಿರ್ತೇವೆ. ಇನ್ನೂ 99 ಚೀಲಗಳು ಹಾಗೆ ಬಾಕಿ ಇರ್ತವೆ. ಆ ಒಂದು ಚೀಲದ ಕರ್ಮಗಳನ್ನೆಲ್ಲ ಅನುಭವಿಸಿಯೇ ನಾವು ಮುಕ್ತರಾಗಬೇಕು. ಆ ಒಂದು ಚೀಲದ ಕರ್ಮವನ್ನು ಅನುಭವಿಸುವ ಸಂದರ್ಭದಲ್ಲೇ ಏನಾದರೂ ತತ್ವಜ್ಞಾನ ಬಂದುಬಿಟ್ರೆ ಆತ ಜೀವನ್ಮುಕ್ತ ಅನ್ಸ್ಕೋತಾನೆ, ಇಲ್ಲೇ ಇರ್ತಾನೆ. ಇನ್ನು 99 ಚೀಲಗಳಿದೆಯಲ್ಲ, ಕಟ್ಟು ಹರಿದೇ ಇರೋ ಚೀಲಗಳು, ಅವಕ್ಕೆಲ್ಲ ಮನ್ನಾ. ಕಟ್ಟು ಹರಿದ ಚೀಲ ಮಾತ್ರ ಅನುಭವಿಸಲೇಬೇಕು. ಅಂಥವರು ಅಪರೋಕ್ಷ ಜ್ಞಾನಿಗಳಾಗಿ ಭೂಲೋಕದಲ್ಲಿ ಸಂಚಾರ ಮಾಡಿ ಉಳಿದವರಿಗೆಲ್ಲ ತತ್ವೋಪದೇಶ ಮಾಡಿ ತಮ್ಮ ಕಾರ್ಯವನ್ನು ಸಾಧಿಸ್ತಾರೆ. ಅಂಥವ್ರಿಗೆ ಜೀವನ್ಮುಕ್ತರು ಅಂತಂತಾರೆ. ರಾಮನ ಮಾತನ್ನು ಕೇಳಿ ಕೈ ಸಂತೋಷಪಟ್ಟು ಆ ದೇಹಾಭಿಮಾನದ ತೊರೆದು ಸೀತೆಗೆ ರಾಮನಿಗೆ ನಮಸ್ಕಾರ ಮಾಡಿ ಭರತನ ಮನೆಗೆ ಹೊರಟೋಗ್ಬಿಟ್ಲು. ನಾಸಕ್ತ ಕ್ವಾಪಿತ ಪ್ರಭು, ಎಲ್ಲೂ ಯಾವುದರಲ್ಲೂ ಆಸಕ್ತಿ ತೋರಿಸಲಿಲ್ಲ ಆಕೆ. ಇಲ್ಲಿ ಈ ಕಥೆ ಏನಿದೆ, ಕುರಿಗಳ ಕಡೆ ಕಳಿಸಿದ ಅಂತ ಬರ್ತದೆ. ಮುಂದೊಂದು ಕಡೆ ಗೋವುಗಳ ಕೊಟ್ಟಿಗೆಗೆ ಸುಮಿತ್ರೆಯನ್ನು ಕಳಿಸಿದ ಅಂತ ಕಥೆ ಬರೋದಿದೆ. ಹೀಗೆ ನಾನಾ ಥರದ ಕಥೆಗಳೆಲ್ಲ ಕೇಳ್ತೀವಿ. ಅದೆಲ್ಲ ಕಥೆ ಕೆಲವು ಕಡೆ ನಮಗೆ ಅದರ ಅಂತರಾರ್ಥವನ್ನು ತಿಳ್ಕೊಳ್ಳದೇ ಇದ್ದರೆ ಅದು ನಮ್ಗೆ ಹಾಸ್ಯಾಸ್ಪದ ಅನಿಸಿಬಿಟ್ಟಿತ್ತು. ಆದರೆ ಅದನ್ನು ತಿಳ್ಕೊಳ್ಬೇಕು. ಭಾಗವತದಲ್ಲಿ 24 ಅಂತ ನನಗೆ ಅಸ್ಪಷ್ಟವಾದ ನೆನಪು. 24 ಜನ ಗುರುಗಳಿದ್ದಾರಂತ ನಮಗೆ. ಅವರು ಗುರುಗಳು ಅಂತಂದರೆ ಶಾಲೆಯಲ್ಲಿ ಗುರುಕುಲಗಳಲ್ಲಿ ನಮ್ಮನ್ನು ಮುಂದೆ ಕೂಡಿಸ್ಕೊಂಡು ನಮ್ಮ ಹೆಸರನ್ನು ನೋಂದಣಿ ಮಾಡ್ಕೊಂಡು ನಮ್ಗೆ ಯಾರು ಉಪದೇಶ ಮಾಡ್ತಾರಲ್ಲ ಅವರಷ್ಟೇ ಗುರುಗಳಲ್ಲ. ತಮ್ಮ ನಡೆನುಡಿಯಿಂದ ನಮ್ಗೆ ಯಾರು ಆದರ್ಶರಾಗಿರ್ತಾರೆ, ನಮ್ಮ ಸುತ್ತಮುತ್ತಲಿರ್ತಾರೆ, ಅವ್ರು ಎಂದೂ ನಮ್ಗೆ ಯಾವ ಮಾತನ್ನು ಉಪದೇಶ ಕೊಟ್ಟಿರ್ಲಿಕ್ಕಿಲ್ಲ, ಅವರು ಗುರುಗಳೇ. ಅದಲ್ಲದೆ ಕೆಲವು ಜಡ ವಸ್ತುಗಳು, ಹೆಬ್ಬಾವು, ವೇಶ್ಯೆ, ಆಮೇಲೆ ಭತ್ತವನ್ನು ಕೊಟ್ಟುವಂಥ ಒಬ್ಬ ಹೆಣ್ಮಗಳು, ಅವಳು 2 ಬಳೆಗಳನ್ನು ತೊಟ್ಕೊಂಡಿದ್ಲಂತೆ. ಆ 2 ಬಳೆಗಳನ್ನು ತೊಟ್ಕೊಂಡಾಗ ಭತ್ತವನ್ನು ಕುಟ್ಟಕ್ಕೆ ಪ್ರಾರಂಭ ಮಾಡಿದಾಗ ಅದು ಶಬ್ದ ಮಾಡಲಿಕ್ಕೆ ಪ್ರಾರಂಭ ಮಾಡಿತು. ಅದಕ್ಕೆ ಒಂದು ಬಳೆಯನ್ನು ತೆಗೆದುಬಿಟ್ರು, ಒಂದೇ ಬಳೆ ಉಳಿತು. ಒಂದು ಬಳೆ ಉಳಿದಾಗ ಅದರಿಂದ ಶಬ್ದ ಆಗಲಿಲ್ಲ. ಹೀಗೆ ನಮ್ಮ ಸುತ್ತಮುತ್ತಲು ಜಂಜಡ, ಕೋಲಾಹಲ ಇವೆಲ್ಲ ಆಗಬೇಕಾದ್ರೆ 2-3 ಇದ್ರೆ ಸಹಜ. ಕೋಲಾಹಲ, ಸಂಸಾರದಲ್ಲಿ ಆಸಕ್ತಿ ಇದೆಲ್ಲ ಸಹಜ. ಅದಕ್ಕೆ ಮನುಷ್ಯ ಮಾನಸಿಕವಾಗಿ ಏಕಾಂಗಿ ಆಗಿರಬೇಕು. ದೈಹಿಕವಾಗಿ ಭೌತಿಕವಾಗಿ ಆತ ಸುತ್ತಮುತ್ತಲು ಜನರಿಂದ ಪರಿವರ್ತನಾಗಿದ್ದರು, ಮಾನಸಿಕವಾಗಿ ಆತ ಏಕಾಂಗಿ ಆಗಿರಬೇಕು ಅಂತನ್ನೋದನ್ನು ಆ ಕಥೆ ತಿಳಿಸ್ತದೆ. ಹೀಗೆ 24 ಜನ ಗುರುಗಳನ್ನು ಹೇಳ್ತಾರೆ ಅಲ್ಲಿ. ಅದರಲ್ಲೆಲ್ಲ ಇಂಥದೇ ಇದನ್ನು ಕೂಡ ನಾವು ಸೇರಿಸ್ಕೊಳ್ಬೇಕು. ಕುರಿಗಳು, ಗೋವುಗಳು ಇವೆಲ್ಲ ನಮಗೆ ಗುರುಗಳು ಅಂತ ತಿಳ್ಕೊಳ್ಬೇಕು. ನತದ್ವಾಕ್ಯಂ ಜನೈರ್ಬುದ್ಧ ಕದಾಚಿತ್ತೇ ವಿಚಾರ್ಯತೆ. ಮನುಷ್ಯರು ತಮ್ಮ ಸುತ್ತಮುತ್ತಲು ಕುರಿಗಳನ್ನು ನೋಡ್ತಾರೆ, ನಾಯಿಗಳನ್ನು ನೋಡ್ತಾರೆ, ಹಂದಿ, ಆಕಳುಗಳನ್ನು ಎಲ್ಲನೂ ನೋಡ್ತಾರೆ. ಆದರೆ ಅದರಿಂದ ಏನಾದರೂ ಕಲಿಬೇಕೇನೋ ಅಂತ ವಿಚಾರ ಮಾಡೋರು ಬಹಳ ಕಡಿಮೆ. ಅದರಿಂದ ಏನಾದರೂ ಕಲಿಯಿರಿ ಅಂತ ನಮಗೆ ಶಾಸ್ತ್ರ ಕೊಡುವಂಥ ಪಾಠ ಇದೆ. ರಾಮಾಯಣದಲ್ಲಿ, ವಾಲ್ಮೀಕಿ ರಾಮಾಯಣದಲ್ಲಿ ಹಿಂದೊಂದು ಶ್ಲೋಕ ಬಂದಿತ್ತು. ನಂದತ್ ವಿಜಿತ ಆದಿತ್ಯೆ ನಂದತ್ ಕಷ್ಟಮಿತೇ ರವೌ ಆತ್ಮನೋ ನಾವಬುದ್ಧಂತೆ ಮನುಷ್ಯಾ ಜೀವಿತ ಕ್ಷಯಂ.
ಬೆಳಗಾಗಿ ಎದ್ದ ಕೂಡಲೇ ಸೂರ್ಯೋದಯವನ್ನು ನೋಡ್ತಾರೆ, ಸಂತೋಷ ಪಡ್ತಾರೆ. ಸಾಯಂಕಾಲ ಹೊತ್ತು ಸೂರ್ಯಾಸ್ತವನ್ನು ನೋಡ್ತಾರೆ, ಸಂತೋಷ ಪಡಬೇಕು ಅಂತಾರೆ. ಆ ಸೂರ್ಯಾಸ್ತ ನೋಡ್ಲಿಕ್ಕಾಗಿ ಯಾವ್ಯಾವುದೋ ಘಟ್ಟಗಳಿಗೆ, ಯಾವ್ಯಾವುದೋ ಸಮುದ್ರದ ತೀರಗಳಿಗೆ, ನದಿ ತೀರಗಳಿಗೆಲ್ಲ ಹೋಗ್ತಾರೆ. ಯಾವ್ಯಾವುದೋ ಗೋಪುರವನ್ನು ಏರಿ ಸೂರ್ಯಾಸ್ತ ನೋಡಬೇಕು ಅಂತಂತಾರೆ. ಎಷ್ಟು ಚೆನ್ನಾಗಿದೆ ಸೂರ್ಯೋದಯ ಸೂರ್ಯಾಸ್ತ ಅನ್ಕೋತಾರೆ. ಆದರೆ ಅದು ನೋಡಿ ಸಂತೋಷ ಪಡ್ತಾರೆ ಹೊರತು ಪ್ರತಿಯೊಂದು ಸೂರ್ಯೋದಯ ಪ್ರತಿಯೊಂದು ಸೂರ್ಯಾಸ್ತದೊಂದಿಗೆ ನಮ್ಮ ಜೀವನದ ಒಂದು ದಿನ ಕಳೀತಾ ಇದೆ ಅಂತ ಅನ್ನೋದನ್ನು ಅವ್ರು ತಿಳ್ಕೊಳ್ಳೋದಿಲ್ಲ ಅಂತ ವಾಲ್ಮೀಕಿ ರಾಮಾಯಣದಲ್ಲಿ ಶ್ಲೋಕ ಬಂದಿತ್ತು. ಹಾಗೆ ಈ ಸೂರ್ಯೋದಯ ಸೂರ್ಯಾಸ್ತ, ಕುರಿಗಳು, ಆಡುಗಳು, ಗೋವುಗಳು ಎಲ್ಲ ನಿಸರ್ಗದ ಒಂದು ಭಾಗ. ಅದನ್ನು ನೋಡಿ ಹಾಗೆ ಮೈ ಮರೆಯೋದಕ್ಕಿಂತ ಅದರಲ್ಲಿ ಒಂದು ತತ್ವ ನಮಗೇನು ದೊರೆಯೋದಿದೆ ಅಂತ ಅನ್ನೋದನ್ನು ತಿಳ್ಕೊಂಡವನೇ ಬುದ್ಧಿವಂತ. ಇಲ್ಲದೇ ಇದ್ದರೆ ವ್ಯರ್ಥವಾದ ಕಾಲಕ್ಷೇಪ ಅಷ್ಟೇ ಅನ್ನೋದನ್ನು ಈ ಕಥೆಯ ಮೂಲಕ ತಿಳ್ಕೊಳ್ಬೇಕು. ಒಂದು ಬಾರಿ ಸುಮಿತ್ರ ಸೀತೆ ಮತ್ತು ರಾಮರಿಬ್ಬರು ಇದ್ದಾಗ ಬಂದ್ಲಂತೆ. ಬಂದು ಅವನಿಗೆ ನಮಸ್ಕಾರ ಮಾಡಿದ್ಲು. ರಹಸ್ಯ ಸ್ಥಿತಂ. ಸೀತಾರಾಮರು ಆಸ್ಥಾನದಲ್ಲೋ ಮತ್ತೊಂದಲ್ಲೋ ಜನರ ಎದುರು ಕೂತ್ಕೊಂಡಾಗ ಈ ಕೈ ಸುಮಿತ್ರಿಯವರು ಯಾರು ನಮಸ್ಕಾರ ಮಾಡ್ತಿರ್ಲಿಲ್ಲ. ತಾಯಂದಿರು ಮಕ್ಕಳಿಗೆ ನಮಸ್ಕಾರ ಮಾಡೋದು ಯೋಗ್ಯ ಅಲ್ಲ. ರಹಸ್ಯದಲ್ಲಿದ್ದಾಗ ಬೇರೆ ಯಾರು ನೋಡುವಂಥ ಪ್ರಸಂಗ ಇಲ್ಲದೇ ಇದ್ದಾಗ ನಮಸ್ಕಾರ ಮಾಡ್ತಿದ್ರು. ದಶರಥನೂ ಮಾಡಿದ್ದ ನಮಸ್ಕಾರ ರಾಮನಿಗೆ ಅಂತ ಇದೇ ಆನಂದ ರಾಮಾಯಣದಲ್ಲಿ ಬಂದಿತ್ತು. ದಶರಥನಿಗೂ ತತ್ವೋಪದೇಶ ಮಾಡಿದ್ದ ರಾಮ. ದಶರಥ ಕೈ ಸುಮಿತ್ರೆ, ಕೌಸಲ್ಯ, ಪ್ರಜೆಗಳಿಗೆ, ತನ್ನ ತಮ್ಮಂದಿರಿಗೆ, ಮಕ್ಕಳಿಗೆ ಎಲ್ಲರಿಗೂ ಆತ ತತ್ವೋಪದೇಶ ಮಾಡಿದ. ನಿನ್ನ ಎದುರಿಗೆ ನನ್ನದೊಂದು ಪ್ರಾರ್ಥನೆ ಇದೆ, ಸ್ವಲ್ಪ ಉಪದೇಶ ಮಾಡು ಏನಾದರೂ. ಆಗ ಅವನು ಹೇಳಿದ, ಕಾತ್ವಂ ಚೇತಿ ವದಾದೌ ಮಾಂ ಪಶ್ಚಾತ್ ಉಪದಿಶಿತಾಮಿತೆ. ನಾನು ನಿನಗೆ ಏನಾದರೂ ಉಪದೇಶ ಮಾಡೋದಕ್ಕಿಂತ ಮೊದಲು ನೀನು ಯಾರು ಅನ್ನೋದ್ರ ಬಗ್ಗೆ ಸ್ವಲ್ಪ ನನಗೆ ಹೇಳು. ನಾನು ಯಾರು ಅಂತ ಅನ್ನೋದನ್ನು ನೀನೇನಾದರೂ ಆಲೋಚನೆ ಮಾಡಿದ್ಯಾ? ಏಕಾಂತದಲ್ಲಿ ಕೂತ್ಕೊಂಡು ನಾನು ಯಾರು, ನನ್ನ ಸ್ವರೂಪ ಏನು, ನಾನು ಮಾಡಬೇಕಾದ ಕೆಲಸ ಏನಿದೆ ಅಂತ ಅನ್ನೋದ್ರ ಬಗ್ಗೆ ಏನಾದರೂ ಆಲೋಚನೆ ಮಾಡಿದರೆ ಅದನ್ನು ನನ್ನ ಎದುರಿಗೆ ಹೇಳು, ಮುಂದೆ ನಾನು ತತ್ವೋಪದೇಶ ಮಾಡ್ತೀನಿ ಅಂದ ರಾಮ. ಈಗ ಸ್ವಸ್ಥಚಿತ್ತವಾಗಿ ಮನೆಗೆ ಹೋಗು, ಸರಿಯಾಗಿ ಆಲೋಚನೆ ಮಾಡು, ನಾಳೆ ನನ್ನ ಬಳಿಗೆ ಬಾ, ನಿನ್ನ ಪ್ರಶ್ನೆಗೆ ನಾನು ಉತ್ತರ ಕೊಡ್ತೀನಿ, ತತ್ವೋಪದೇಶ ಮಾಡ್ತೀನಿ. ಸುಮಿತ್ರೆ ನಕ್ಕಳು. ಏನೂ ಮಾತಾಡದೆ ರಾಮನ ಆ ಅರಮನೆಯಿಂದ ತನ್ನ ಮನೆಗೆ ಹೊರಟೋದ್ಲು. ರಾಮನ ಮಾತನ್ನೇ ಆಲೋಚನೆ ಮಾಡಿಲ್ಲ. ಕಾಹಂ ಪೃಷ್ಟ ರಾಘವೇಣ, ನಾನು ಯಾರು ಅಂತ ಅನ್ನೋದ್ರ ಬಗ್ಗೆ ವಿಚಾರ ಮಾಡಬೇಕು ಅಂತ ಹೇಳಿದ ರಾಮ. ಹಾಗಾದ್ರೆ ನಾನು ಯಾರು? ಆ ಪ್ರಶ್ನೆಗೆ ನಾನು ಉತ್ತರ ಕೊಡಬೇಕಲ್ಲ. ನಾನು ಯಾರು? ದೇವತೆಯೇ, ಅಸುರಳೆ, ಅಥವಾ ಮನುಷ್ಯಳೆ, ರಾಕ್ಷಸಿಯೇ? ಮಾನುಷೀತ್ಯೇತ್ಯಹಂ ಮತ್ವಾ ಯದಿರಾಮಂ ವದಾಮಿತೆ. ಹೌದು, ಮನುಷ್ಯರ ಕುಲದಲ್ಲಿ ಹುಟ್ಟಿದ್ದೇನೆ ಇವತ್ತು. ನೀನು ಯಾರು ಅಂತ ಪ್ರಶ್ನೆ ಕೇಳಿದಾಗ ನಾನು ಮನುಷ್ಯರು ಅಂತ ಏನಾದರೂ ರಾಮನಿಗೆ ಉತ್ತರ ಕೊಟ್ಟರೆ ಅದರ ಪರಿಣಾಮ ಏನಾಗ್ಬೋದು? ಅದನ್ನು ನಾನು ಆಲೋಚನೆ ಮಾಡಬೇಕು. ಈ ನಾನಾ ಶರೀರಗಳನ್ನು ನಾವು ಧಾರಣೆ ಮಾಡ್ತೇವಲ್ಲ, ಧ್ರಿಯಂತೆ ನಟವನ್ಮಯ. ನಟ ಇವತ್ತು ರಾಜನ ಪಾತ್ರ, ನಾಳೆ ರಾಜಕಾರಣಿಯ ಪಾತ್ರ, ನಾಳೆ ಭಿಕ್ಷುಕನ ಪಾತ್ರ, ಅದರ ಮಾರನೇ ದಿವಸ ಸನ್ಯಾಸಿಯ ಪಾತ್ರ, ಎಲ್ಲ ಪಾತ್ರಗಳನ್ನು ತಾಳ್ತಾನೆ. ಆದರೆ ಅದ್ಯಾವುದು ಆತನಲ್ಲ, ಆ ಪಾತ್ರ ಆತ ಅಲ್ಲ, ಅದು ಅವನಿಗೆ ಗೊತ್ತಿರ್ತದೆ, ಸ್ಪಷ್ಟವಾಗಿ ಗೊತ್ತಿರ್ತದೆ. ತದಾ ಸ್ವೇದಂ ಮಾನುಷೀತ್ವಂ ಅನ್ಯಜಾತ್ಯಾಂ ಘಟೇತ್ಯಮೇ. ನಾನು ಮನುಷ್ಯರು ಅಂತ ಹೇಳ್ಕೊಳ್ಳೋದ್ರಲ್ಲಿ ಹಾಗಾದ್ರೆ ಅರ್ಥ ಇಲ್ಲ. ಈಗ ಮನುಷ್ಯರಾಗಿದ್ದೇನೆ. ನೀನು ಯಾರು ಅಂತ ನಟನನ್ನು ಯಾರಾದ್ರು ಕೇಳಿದರೆ ಅರ್ಥ ನಾನು ಯಾರ ಮಗ, ಯಾವ ಕುಲದಲ್ಲಿ ಹುಟ್ಟಿದೆ ಅಂತ ಹೇಳ್ತಾನೆ. ನಾನು ಇಂಥ ರಾಜ ಇಂಥ ಮಹಾ ಸಾಮ್ರಾಜ್ಯದ ಅಖಂಡಾಧಿಪತಿ ಅಂತ ಅವನೇನು ಹೇಳ್ಕೊಳ್ಳೋದಿಲ್ಲ ಯಾವ ನಟನೂ ಕೂಡ. ಅನ್ಯ ಜಾತ್ಯಾಂ ಘಟೇತ್ಯಮೆ. ಈಗ ಹೀಗಿದ್ದೇನೆ, ನಾಳೆ ಬೇರೆ ಯಾವುದೋ ಜಾತಿಯಲ್ಲಿ ನಾನು ಹುಟ್ಟಬಹುದು. ಕದಾಹಂ ಮಾನುಷೀನೈವ ನೈವಾನ್ಯಾಚ ಕದಾಚನ. ನಾಳೆ ನಾನು ಮನುಷ್ಯರಾಗಿರ್ಲಿಕ್ಕಿಲ್ಲ, ಅದರ ಮುಂದಿನ ಜನ್ಮದಲ್ಲಿ ಮತ್ತು ಅದೂ ಆಗಿರ್ಲಿಕ್ಕಿಲ್ಲ. ಮಾನುಷಿಯೂ ಅಲ್ಲ, ರಾಕ್ಷಸಿಯೂ ಅಲ್ಲ. ಇವೆಲ್ಲ ನಾಮಾನಿ, ನಮ್ಮ ಶರೀರಕ್ಕಿದೊಂದು ಹೆಸರಷ್ಟೇ, ಶರೀರಕ್ಕೆ ಮಾತ್ರ ಹೆಸರು. ದೇಹಸ್ಸು ನಶ್ವರ ಸ್ಮೃತಃ. ನಮ್ಮ ದೇಹ ಏನಿದೆ ಅದು ಯಾವತ್ತೂ ನಶ್ವರನೇ. ದೇಹದ ಒಳಗೆ ದೇಹಕ್ಕಿಂತ ಭಿನ್ನನಾದಂಥ ನಾನು ಆತ್ಮ ಒಬ್ಬಳಿದ್ದೇನೆ. ನಾನು ಈ ಅನೇಕ ರೂಪಗಳನ್ನು ತಾಳ್ತೇನೆ, ನನಗೆ ಹೊರಗಿನ ಶರೀರಗಳಷ್ಟೇ ಇವು. ಧರಾಮಿ ಸರ್ವದಾ ಭೂಮ್ಯಾಂ ಸಾಕಾಹಂ ಚೇತಿ ವೇದ್ಯನ ಇದಾನಿಂತು ಮಯಾ ಜ್ಞಾತಂ ಸದಾ ವಿಷ್ಣು ತಥಾ ತ್ವಹಂ. ವಿಷ್ಣು ಒಬ್ಬನೇ ಆದರೂ ಕೂಡ ಮತ್ಸ್ಯ ಕೂರ್ಮಾದಿ ಅನೇಕ ಅವತಾರಗಳನ್ನು ತಾಳ್ತಾನೆ.
ಹಾಗೆ ನಾವು ಕೂಡ ನಾನಾ ಶರೀರವನ್ನು ತಾಳಿ ಈ ಭೂಲೋಕದಲ್ಲಿ ಸಂಚಾರ ಮಾಡ್ತೇವೆ ಅಷ್ಟೇ. ಇದ್ಯಾವುದು ನಾವಲ್ಲ. ಇದನ್ನೇ ನಾನು ನಾಳೆ ರಾಮನಿಗೆ ಉತ್ತರ ಕೊಡಬೇಕು. ಇದಕ್ಕಿಂತ ಹೊರತು ಬೇರೆ ಯಾವುದೇ ಉತ್ತರ ಇಲ್ಲ. ಆದರೆ ವಿಷ್ಣುವಿಗೂ ಅವನ ಉತ್ತರಗಳಿಗೂ ಅವನ ಅವತಾರಗಳಿಗೂ ವ್ಯತ್ಯಾಸ ಏನಂದರೆ, ವಿಷ್ಣು ಆ ಅವತಾರಗಳನ್ನು ತನ್ನ ಲೀಲೆಯಿಂದ ತಾಳ್ತಾನೆ. ಅದರಲ್ಲಿ ಯಾವುದೇ ಒತ್ತಡ ಇಲ್ಲ. ಆದರೆ ನಾವು ನಮ್ಮ ಕರ್ಮದ ಬಂಧನದಿಂದಾಗಿ ಅನಿವಾರ್ಯವಾಗಿ ಇಂಥ ಜನ್ಮಗಳನ್ನು, ಇಂಥ ಶರೀರಗಳನ್ನು ತಾಳಲೇಬೇಕಾಗ್ತದೆ. ನನಗೆ ಈ ಶರೀರ ಬೇಡ, ಈ ಜನ್ಮ ಬೇಡ ಅಂತ ನಾವು ಅಂದರೆ ಅದು ನಮ್ಮನ್ನು ಯಾರು ಕೇಳುವಂತಿಲ್ಲ. ತಾಳಲೇಬೇಕು, ಆ ಜನ್ಮವನ್ನು ನಾವು ತಾಳಲೇಬೇಕು. ಅಥೋ ವಿಷ್ಣು ಕಲಾಚಾಹಂ ಸತ್ಯಮೇವ ನ ಸಂಶಯ. ಹಾಗಾಗಿ ನಾನು ವಿಷ್ಣುವಿನ ಕಲಾ ಅಂದರೆ ಒಂದು ಅಂಶ ಅಂತ ಅರ್ಥ. ವಿಷ್ಣುವಿನ ಒಂದು ಕಲೆ ನಾನು. ವಿಷ್ಣುವ್ರಮೇ ನೈವ ಭೇದವಸ್ತಿ. ವಿಷ್ಣುವಿಗೂ ನನಗೂ ಯಾವುದೇ ಭೇದವಿಲ್ಲ. ಹೇಗೆಂದರೆ ಯಥಾ ಗಂಗಾ ಸ್ಥಳೇ ಘಟೆ ಏಕೈವ. ಗಂಗಾ ನದಿ ಇದೆ. ಗಂಗಾ ನದಿ ವಿಶಾಲವಾಗಿ ಹರಿತಾ ಇರ್ತದೆ. ಆ ಗಂಗಾ ನದಿಯನ್ನು ಒಂದು ಕೊಡದಲ್ಲಿ ತುಂಬಿಕೊಂಡ್ರೆ, ಒಂದು ತಂಬಿಗೆಯಲ್ಲಿ ತುಂಬಿಕೊಂಡ್ರೆ, ಆ ಕೊಡದಲ್ಲಿರುವಂಥ ಗಂಗಾ ನದಿಯು ಹರಿಯುವ ಗಂಗಾ ನದಿಯು ಬೇರೆ ಬೇರೆ ಏನೇ ಅಲ್ಲ. ನೀವು ಅದನ್ನೇ ಒಂದು ಕೊಡದಲ್ಲಿ, ತಂಬಿಗೆಯಲ್ಲಿ, ಹಂಡೆಯಲ್ಲಿ ತುಂಬಿಕೊಂಡ್ರಷ್ಟೇ. ನೀವು ತುಂಬಿಕೊಂಡ ಮಾತ್ರಕ್ಕೆ ಇಲ್ಲಿರುವ ಗಂಗಾ ನದಿ ಅಲ್ಲಿರುವ ಗಂಗಾ ನದಿ ಬೇರೆ ಆಗಲಿಲ್ಲ. ಅದರಂತೆ ನಾವೆಲ್ಲರೂ ಪರಮಾತ್ಮನ ಅಂಶಗಳೇ. ಏಕೈವಾಸ್ತ್ರ ತದ್ವಚ್ಚ ವಿಷ್ಣುರೇವ ಅಹಮಸ್ಮಿ. ನಾನು ವಿಷ್ಣುವೇ ಆಗಿದ್ದೇನೆ, ನಾನೇ ವಿಷ್ಣು. ತದಾ ಕಿಂಚ ಅವಶೇಷಿತಂ ಯತ್ ಪೃಷ್ಟವ್ಯಂ ತು ರಾಮಾಯ ಜೀವನ್ಮುಕ್ತಾಹಮಸ್ಮಿ ವೈ. ಇಷ್ಟನ್ನು ನಾನೇ ತಿಳ್ಕೊಂಡಿದ್ದೇನೆ. ಇಷ್ಟನ್ನು ತಿಳ್ಕೊಂಡಿದ್ದೇನೆ ಅಂದ ಮೇಲೆ ನಾನು ಇನ್ನು ರಾಮನ ಬಳಿಗೆ ಹೋಗಿ ಆತನ ಮೂಲಕ ತತ್ವೋಪದೇಶ ಪಡ್ಕೊಳ್ಬೇಕಾದ್ದೇನಿದೆ? ಇದೇ ಸಕಲ ಶಾಸ್ತ್ರಗಳ ಸಾರ ಇದೆ. ಹೀಗೆ ಸುಮಿತ್ರ ಆಲೋಚನೆ ಮಾಡಿದ್ಲು. ಅಜ್ಞಾನ ಕಳೆದುಕೊಂಡು ಸಂತೋಷವನ್ನು ಪಡ್ಕೊಂಡು ರಾತ್ರಿಯನ್ನು ಕಳೆದು ಬೆಳಗಾಗಿ ತನ್ನ ಕಾರ್ಯಗಳನ್ನೆಲ್ಲ ಮುಗಿಸಿ ರಾಮನ ಬಳಿಗೆ ಹೋದ್ಲು. ರಾಮನಿಗೆ ಹೇಳಿದ್ದು, ರಾಮನೇ, ರಾತ್ರಿ ಹೊತ್ತು ನೀನು ಹೇಳಿದ್ದನ್ನೆಲ್ಲ ನಾನು ಆಲೋಚನೆ ಮಾಡಿದೆ. ಕಾತ್ವಂ ಪೃಷ್ಟಾತ್ವಯ ಪೂರ್ವಂ ತರ್ಹ್ಯಹಂ ಬ್ರಹ್ಮ ರಾಘವ. ನಾನು ಈ ಶರೀರವೂ ಅಲ್ಲ, ದೇವಿಯೂ ಅಲ್ಲ, ರಾಕ್ಷಸವೂ ಅಲ್ಲ, ಯಾರೂ ಅಲ್ಲ. ನಾನು ಸ್ವಯಂ ಬ್ರಹ್ಮನೇ. ತ್ವತ್ತೋ ನಾನ್ಯತ್ಯ ಪೃಷ್ಟವ್ಯಂ ತದ್ಭಿನ್ನಾಹಂ ಕದಾಪಿನ. ನಿನಗಿಂತ ನಾನು ಭಿನ್ನಳಲ್ಲವೇ ಅಲ್ಲ. ತತ್ಸರ್ವಂ ಶ್ರಾವಯಿತ್ವಾತಂ ಜೀವನ್ಮುಕ್ತ ಅಭವತ್. ನಾನು ಮನೆಯಲ್ಲಿ ಏನು ಆಲೋಚನೆ ಮಾಡಿಲ್ಲ ಅದನ್ನೆಲ್ಲ ವಿಸ್ತಾರವಾಗಿ ರಾಮನ ಮುಂದೆ ಅನುವಾದ ಮಾಡಿದ್ಲು. ಜೀವನ್ಮುಕ್ತಳಾಗಿಬಿಟ್ಲು. ರಾಮ ಸುಮಿತ್ರೆಗೆ ಹೇಳಿದ, ನೀನು ಆಲೋಚನೆ ಮಾಡಿದ್ದೆಲ್ಲ ಯೋಗ್ಯವಾಗಿದೆ, ಜೀವನ್ಮುಕ್ತಳಾಗಿದ್ದಿ, ಮನೆಗೆ ಹೋಗು, ಸಂತುಷ್ಟಳಾಗಿರು. ರಾಮನಿಗೆ ಸೀತೆಗೆ ಆಕೆ ಪ್ರತ್ಯೇಕವಾಗಿ ನಮಸ್ಕಾರ ಮಾಡಿದ್ಲು. ನಮಸ್ಕಾರ ಮಾಡಿ ಅಲ್ಲಿಂದ ಲಕ್ಷ್ಮಣನ ಮನೆಗೆ ಆಕೆ ಹೊರಟು ಹೋದ್ಲು. ಜೀವನ್ಮುಕ್ತಳಾಗಿದ್ದು, ಸುಖ ನಿರ್ಭರಳಾಗಿದ್ದು. ಅವಳಿಗೆ ಅವಳ ಆನಂದಕ್ಕೆಂದು ಕೂಡ ಚ್ಯುತಿಯೇ ಬರಲಿಲ್ಲ. ಅಲ್ಲಿಂದ ಹೊರಟು ಹೋದ್ಲು. ಇದಾದ ಬಳಿಕ ಬರುವಂಥ ಕಥೆ ಏನಿದೆ ಅದು ಕೌಸಲ್ಯ ಕಥೆ. ಕೌಸಲ್ಯ ಒಮ್ಮೆ ರಹಸ್ಯದಲ್ಲಿ ರಾಮನ ಬಳಿಗೆ ಬಂದ್ಲು. ರಾಮ ಸೀತೆ ಇಬ್ಬರು ಕೂಡ ಆಸನದ ಮೇಲೆ ಕುತ್ಕೊಂಡಿದ್ರು. ಅವರಿಬ್ಬರಿಗೂ ನಮಸ್ಕಾರ ಮಾಡಿದ್ಲ. ಜ್ಞಾಪ ವಿಷ್ಣು ಪರಾಸ್ಪರಂ. ಇವರಿಬ್ಬರು ವಿಷ್ಣು ಮತ್ತು ಮಹಾಲಕ್ಷ್ಮಿ ಅಂತ ಅನ್ನೋದು ಗೊತ್ತಿತ್ತು. ನನಗೂ ಸ್ವಲ್ಪ ಉಪದೇಶ ಮಾಡು. ಆಗ ಅವನು ನಕ್ಕ. ನಾಳೆ ಬೆಳಿಗ್ಗೆ ಆಕಳುಗಳಿರುವಂಥ ಕೊಟ್ಟಿಗೆಗೆ ಹೋಗು, ಅಲ್ಲಿ ಕೆಲವು ಕಾಲ ನಿಲ್ಲು, ಮುಂದೆ ಶುತ್ವ ಗೋವತ್ಸವಾಕ್ಯಾನಿ ಸಮ್ಯಕ್ ತಾನಿ ವಿಚಿಂತೆಯ. ಗೋವತ್ಸಗಳು, ಆ ಕರುಗಳು ಇರ್ತಾವಲ್ಲ, ಆ ಕರುಗಳು ಏನು ಉಚ್ಚಾರ ಮಾಡ್ತವೆ ಅಂತ ಅನ್ನೋದನ್ನು ಕೇಳಿ ನನ್ನ ಬಳಿಗೆ ಬಾ. ಇವರು ಬಂದು ನೀನು ಆಲೋಚನೆ ಮಾಡಿದ್ದನ್ನು ಹೇಳು. ನಿನಗೆ ಪ್ರತ್ಯೇಕವಾದ ಉಪದೇಶ ಮಾಡಬೇಕಾದ ಕಾರಣ ಇಲ್ಲ. ಅವಳಿಗೂ ಆಶ್ಚರ್ಯ ಅನಿಸ್ತು. ಸುಮ್ಮನೆ ಮನೆಗೆ ಹೊರಟೋದ್ಲು. ರಾತ್ರಿ ಕಳೆದಳು, ಅರುಣೋದಯ ಆಯಿತು. ಆ ಕೊಟ್ಟಿಗೆಗೆ ಹೋದ್ಲು. ಆ ಕರುಗಳ ಧ್ವನಿಯನ್ನು ಕೇಳಿದ್ಲು. ಅವುಗಳೆಲ್ಲ ಅಂಬಾ ಅಂತಿದ್ದು. ಅಹಮ್ಮ ಅಂತ ಅದನ್ನು ಪದಚ್ಛೇದ ಮಾಡ್ತಾರೆ. ಅಹಮ್ಮ ಚ್ಯುತಿ ಸುಷ್ಟಾವ ಸುಶ್ರಾಂತ ವೈ ಮುಹುರ್ಮುಹು. ಅವೆಲ್ಲ ಅಹಮ್ಮ ಅಂತ ಹೀಗೆ ಉಚ್ಚಾರ ಮಾಡ್ತಿದ್ವು ಆ ಎಲ್ಲ ಕರುಗಳು. ಮನಸ್ಸಿನಲ್ಲಿ ಆಲೋಚನೆ ಮಾಡಿದ್ಲು. ಮೇಲಿನ ಮೇಲೆ ಅಹಮ್ಮ ಅಂತಂತ ಇದೆ, ಇವುಗಳ ಅರ್ಥ ಏನಿರಬಹುದು? ಹೃದಯದಲ್ಲಿ ಆಲೋಚನೆ ಮಾಡಿದ್ಲು. ಅವಳಿಗೂ ಮನಸ್ಸಿನಲ್ಲಿದ್ದಂಥ ಮಲಿನವೆಲ್ಲ ತೊಲಗಿತ್ತು. ರಾಮನ ಬಳಿಗೆ ಬಂದು,
ರಾಮ ವಿಷ್ಣು ರಮಾನಾಥ ವತ್ಸವಾಕ್ಯ ಸುಬೋಧಿತ. ಆ ಕರುಗಳ ಮಾತನ್ನು ಕೇಳಿ ನನಗೆ ಎಚ್ಚರ ಮೂಡಿತು, ತತ್ವಜ್ಞಾನದ ಬೆಳಕು ತುಂಬಿತು ನನ್ನ ಮನಸ್ಸನ್ನು. ತವೋಪದೇಶ ವಾಂಛಾಮೇ ನ ಕಿಂಚಿದಸ್ತಿ. ಈಗ ನಿನ್ನ ಉಪದೇಶದ ಅಪೇಕ್ಷೆ ನನಗಿಲ್ಲ. ರಾಮ ಕೌಸಲ್ಯನ್ನು ಕೇಳಿದ, ಆಯಿತು ಏನು ಆ ಕರುಗಳ ಮಾತನ್ನು ಕೇಳಿ ನಿನಗೇನು ತಿಳಿಯಿತು ಅದನ್ನು ಹೇಳು. ಇಮಾನಿ ಕಿಂ ಬೋಧಯಂತಿ ಮಾಂ ವತ್ಸೋಕ್ತಾನಿ ವೈ ಮುಹುಹು ಏವಂ ವಿಚಾರಿತಂ ಧ್ಯಾತ್ವಾ ಕ್ಷಣಂ ಸ್ವಹೃದಯೇ ಮಯ ವತ್ಸಾಸ್ತ್ವೇವಂ ಬೋಧಯಂತಿ ನಜ್ಞಾಯೇತ ಜನೈಸ್ತ್ವೇತ. ಕರುಗಳು ಜನರಿಗೆ ತಿಳಿಯಬೇಕಾದಂಥ ಒಂದು ತತ್ವಜ್ಞಾನ ಉಪದೇಶ ಮಾಡ್ತೇವೆ, ಆದರೆ ಅದು ಜನಸಾಮಾನ್ಯರಿಗೆ ತಿಳಿಯುತ್ತಿಲ್ಲ. ತಿಳಿದವರೇ ಭಾಗ್ಯವಂತರು. ವಾಕ್ಯಾರ್ಥಸ್ಯ ಮಯಾ ಜ್ಞಾತಃ ತ್ವಹಮ್ಮ ಕಥ್ಯತಾಂ ಜನಾಃ. ಅಹಶಬ್ದೋ ದೇಹಪದ. ಈ ಅಹಂ ಅನ್ನುವಂಥ ಶಬ್ದ ಏನಿದೆಯಲ್ಲ, ಇದು ಈ ದೇಹಕ್ಕೆ ಸಂಬಂಧಪಟ್ಟಂಥ ಶಬ್ದ ಇದು. ಯದಾ ತ್ಯಕ್ತೋ ಮಯಾತ್ರ ಹಿ ಅಹಂ ದೇಹಿ ತ್ವಹಂ ಮಾತಾ ಚೇತಿ ಬುದ್ಧಿ ಗತಾಮವ. ನಾನೇ ತಾಯಿ, ನಾನು ಹೆಂಡತಿ ಅನ್ನುವಂಥ ನನ್ನ ಮನಸ್ಸೇನು, ನನ್ನ ಭಾವನೆ ಏನಿತ್ತು ಇಲ್ಲಿ ತನಕ, ಆ ಭಾವನೆಯನ್ನು ನಾನೀಗ ಬಿಟ್ಟುಕೊಟ್ಟಿದ್ದೇನೆ. ಈ ಅಹಂ ಅನ್ನೋ ಶಬ್ದವನ್ನು ನಾವು ನಮ್ಮ ಶರೀರಕ್ಕೆ ಅನ್ವಯಿಸ್ಕೊಂಡು ನೋಡ್ತೇವೆ. ವಾಸ್ತವಿಕವಾಗಿ ನಮ್ಮ ಶರೀರಕ್ಕೆ ಅನ್ವಯ ಆಗುವಂಥದ್ದಲ್ಲ, ಇದು ನಮ್ಮ ಆತ್ಮನಿಗೆ ಅನ್ವಯ ಆಗುವಂಥ ಶಬ್ದ ಇದು. ದೇಹ ಬುದ್ಧಿ ಯಥಾ ನಷ್ಟ ತದಾ ಕಿಂ ಶೇಷಮಸ್ತಿ. ಆ ದೇಹವೂ ಈ ಆತ್ಮ ಅಲ್ಲ. ದೇಹಕ್ಕಿಂತ ಹೊರತಾಗಿ ಆತ್ಮ ಇದೆ ಅಂತ ತಿಳ್ಕೊಂಡ್ರೆ ಮತ್ತೆ ಅಲ್ಲಿ ಏನಿದೆ, ಉಳಿದದ್ದೇನೂ ಇಲ್ಲವೇ ಇಲ್ಲ. ಸುಖ ದುಃಖ ಇವೆಲ್ಲವೂ ದೇಹಕ್ಕಾಗುವಂಥದ್ದು, ನಮೇ ಕಿಂಚಿತ್ತು ಆತ್ಮನಿಗೆ ಅಂಟುವಂಥವು ಅಲ್ಲವು ಸುಖ ಮೊದಲಾದವುಗಳು. ಈ ಶರೀರ ಸ್ವಲ್ಪ ಕಾಲ ಬದುಕಲಿ ಅಥವಾ ಪತತು, ಇದು ಹಾಳಾಗಿ ಹೋಗಲಿ. ಅಹಂ ತ್ವದಂಶ ಏವ, ನನಗೆ ಭಗವಂತನ ಅಂಶವಾದಂಥ ನಾನು ಎಂದು ಯಾವ ಆಪತ್ತಿಗೂ ಒಳಗಾಗೋದಿಲ್ಲ. ಇದು ನನ್ನ ಸ್ವರೂಪ. ಯಥಾ ಕುಂಬೇರವಿರ್ಭಿನ್ನೋ ದೃಶ್ಯತೆ ಹಿ ಉಪಾಧಿತಃ. ಆಕಾಶದಲ್ಲಿ ಸೂರ್ಯ ಪ್ರಕಾಶಿಸುತ್ತಿದ್ದಾಗ ಅವನ ಎದುರಿಗೆ ನೆಲದ ಮೇಲೆ ನೂರಾರು ಗಡಿಗೆಗಳಲ್ಲಿ ನೀರನ್ನು ತುಂಬಿಟ್ರೆ ಆ ಪ್ರತಿಯೊಂದು ಗಡಿಗೆಯಲ್ಲೂ ಕೂಡ ಸೂರ್ಯನ ಪಡಿ ನೆರಳು ಕಾಣಿಸ್ತದೆ, ಪ್ರತಿಬಿಂಬ ಕಾಣಿಸ್ತದೆ. ಆ ಪ್ರತಿಬಿಂಬ ಕಾಣಿಸ್ತದೆ ಅಂತ ಮಾತ್ರಕ್ಕೆ ಆ ಪ್ರತಿಬಿಂಬವೂ ಬಿಂಬನೂ ಬೇರೆ ಬೇರೆ ಅಲ್ಲ. ಆ ಸೂರ್ಯನೇ ಪ್ರತಿಬಿಂಬವಾಗಿ ಅಲ್ಲಿ ನೂರಾರು ರೂಪದಲ್ಲಿ ಕಾಣಿಸುತ್ತಾನೆ. ಮೂಲತಃ ಒಬ್ಬನೇ, ಕಾಣಿಸೋದು ನಾನಾ ರೂಪದಲ್ಲಿ. ಅದರಂತೆ ಒಬ್ಬನೇ ಬ್ರಹ್ಮನೇ ಈ ಜೀವನ ರೂಪದಲ್ಲಿ ಕಾಣಿಸ್ತಾನೆ. ತತ್ವೋಹಂ ನ ಕದಾರ್ಥಿನ್ನ ಬ್ರಹ್ಮೈವ ಅಸ್ಮಿ ಅಹಮೇವ ವೈ. ಹೀಗೆ ರಾಮನ ಮಾತನ್ನ ರಾಮ ಆ ಕೌಸಲ್ಯ ಮಾತನ್ನು ಕೇಳಿದ, ಬಹಳ ಸಂತೋಷಪಟ್ಟ. ಮಾತಸ್ಥಂ ಮುಕ್ತಾಸಿ, ನೀನೀಗ ಮುಕ್ತಳಾಗಿದ್ದೆ, ಸರಿಯಾಗಿ ಆಲೋಚನೆ ಮಾಡಿದ್ದೆ, ಮನೆಯಲ್ಲಿ ಸುಖವಾಗಿ ವಾಸ ಮಾಡು, ದೃಢವಾದಂಥ ಮನಸ್ಸನ್ನ ಬ್ರಹ್ಮನಲ್ಲಿ ಇಡು, ಧರ್ಮ ಬುದ್ಧಿಯಿಂದ ನಡೆದುಕೋ. ಕಿಮರ್ಥಂ ನ ಮಯಾ ಪೂರ್ವಂ ಯುಷ್ಮಾನ್ ಸ್ವವಚನೇನ ಹಿ ಉಪದೇಶ ಕೃತಸ್ತ್ವಂಬ ತತ್ಸರ್ವಂ ತ್ವಂ ನಿಬೋಧಯ. ನಿನಗೆ ಮತ್ತು ಕೈಕೈಗೆ ಸುಮಿತ್ರೆಗೆ ನಾನು ನೇರವಾಗಿ ಉಪದೇಶ ಮಾಡಲಿಲ್ಲ. ಯಾಕೆ ಉಪದೇಶ ಮಾಡಲಿಲ್ಲ ಅದನ್ನು ನೀವು ತಿಳ್ಕೊಳ್ಬೇಕು. ನೀವು ಬೇರೆ ಕಡೆ ಹೋಗಿ ಬನ್ನಿ, ಅಲ್ಲಿಂದ ನಿಮ್ಗೇನು ಸಿಗುತ್ತದೆ ಅನ್ನೋದನ್ನು ನೀವೇ ಆಲೋಚನೆ ಮಾಡಿ ಆಮೇಲೆ ನನ್ನ ಬಳಿಗೆ ಬನ್ನಿ ಅಂತ ಹೇಳಿದೆ. ನಾನು ಯಾಕೆ ಉಪದೇಶ ಮಾಡಲಿಲ್ಲ ಅಂದರೆ, ಉಪದೇಶ ಗುರುಜ್ಞೇಯ, ಉಪದೇಶ ಮಾಡುವ ಅಧಿಕಾರ ಯಾವತ್ತು ಗುರುವಿಂದು. ನಾನು ನಿಮಗೆ ಮಗ, ನಿಮ್ಮನ್ನ ತಾಯಂದಿರಾದಂಥ ನಿಮಗೆ ನಾನು ಉಪದೇಶ ಹೇಗೆ ಮಾಡಬೇಕು? ನಿಮಗೆ ಗುರು ಉಪದೇಶ ಮಾಡಬೇಕು ಅಥವಾ ನಿಮ್ಮ ಗಂಡ ನಿಮಗೆ ಉಪದೇಶ ಮಾಡಬೇಕು? ಸ್ತ್ರೀಣಾಂ ಪತಿರ್ಗುರುಜ್ಞೇಯ, ಸ್ತ್ರೀಯರಿಗೆ ಅವರವರ ಗಂಡನೇ ಗುರು ಅಂತ, ಬೇರೆ ಗುರುವಿಲ್ಲ ಅವರಿಗೆ. ಅದಕ್ಕಾಗಿ ನಾನು ನಿಮಗೆ ಯಾವುದೇ ಉಪದೇಶವನ್ನು ಮಾಡಲಿಲ್ಲ. ನಾನು ಹೆಚ್ಚಂದ್ರೆ ಪೌರರಿಗೆ ಗುರು ಆಗ್ಬೋದು. ಪೌರಾಣಾಂಚ ಗುರುಸ್ತಾತಃ ತಥಾ ಸ್ವೀಯ ಪುರೋಹಿತ. ಪ್ರಜೆಗಳಿಗೂ ಕೂಡ ಅವರವರ ತಂದೆ ಏನಿರ್ತಾನಲ್ಲ ಅವನೇ ಗುರುವಾಗಿರ್ತಾನೆ. ಆದರೂ ಕೆಲವು ಬಾರಿ ಅವರು ನನ್ನ ಬಳಿಗೆ ತತ್ವೋಪದೇಶಕ್ಕಾಗಿ ಬಂದಿದ್ದಾರೆ. ತಥಾ ಸ್ವೀಯ ಪುರೋಹಿತ. ಪ್ರಜೆಗಳಿಗೆ ಗುರು ಯಾರು ಅಂದರೆ ಅವರವರ ತಂದೆ ಮತ್ತು ಅವರವರು ಪುರೋಹಿತ. ಪುರೋಹಿತ ಅಂದರೆ ಪಂಡಿತ. ಪುರೋಹಿತ ಅನ್ನೋ ಶಬ್ದನೇ ತಿಳ್ಕೊಳ್ಬೇಕು.
ಪುರೋಹಿತ ಅಂತಂದರೆ ಶ್ರಾದ್ದ ಉಪನಯನ ವಿವಾಹ ಇತ್ಯಾದಿ ಮಾಡಿಸುವಂಥ ಬ್ರಾಹ್ಮಣ ಏನಿರ್ತಾನೆ ಅವನಿಗೆ ಪುರೋಹಿತ ಅನ್ನೋ ಶಬ್ದ ಬಂದಿದೆ. ಅದು ಪುರೋಹಿತ ಅನ್ನೋ ಶಬ್ದಕ್ಕೆ ಬಹಳ ಮಹತ್ವದ ಅರ್ಥ ಇದೆ. ಪುರಃ ಹಿತಃ, ಪುರಃ ಅಂದರೆ ಎದುರುಗಡೆ, ಹಿತ ಅಂದರೆ ಇರುವವನು ಅಂತ ಅರ್ಥ. ಆತ ಸಮಾಜದ ಮುಖಂಡ, ಸಮಾಜಕ್ಕೆ ಯಾವತ್ತೂ ಕೂಡ ತತ್ವೋಪದೇಶವನ್ನು ಮಾಡಿ ಅದನ್ನು ಧರ್ಮ ಮಾರ್ಗದಲ್ಲಿ ಇರುವಂತೆ ಮಾಡಬೇಕಾದ ಕಾರ್ಯ ಆತನು. ಅದಕ್ಕಾಗಿ ಆತನಿಗೆ ಪುರೋಹಿತ ಅಂತ ಕರೀತಾರೆ. ಆದರೆ ಕಾಲಕ್ರಮೇಣ ಈ ಶಾಂತಿ ಇತ್ಯಾದಿ ಕರ್ಮಗಳನ್ನು ಮಾಡಿಸುವವರಿಗೆ ಆ ಶಬ್ದ ಸೀಮಿತ ಆಯಿತು. ಮೂಲತಃ ಪಂಡಿತರು ಪುರೋಹಿತರು ಅನ್ನುವಂಥ ವ್ಯತ್ಯಾಸ ಇರಲಿಲ್ಲ. ಎಲ್ಲ ಪಂಡಿತರು ವಸಿಷ್ಠಾದಿ ಎಲ್ಲ ಪಂಡಿತರು ಕೂಡ ಪುರೋಹಿತರೇ ಆಗಿದ್ರು, ಎಲ್ಲ ಪುರೋಹಿತರು ಪಂಡಿತರೇ ಆಗಿದ್ರು. ಕಲಿಯುಗದಲ್ಲಿ ಕಾಲಕ್ರಮೇಣ ಪೌರೋಹಿತ್ಯ ಮತ್ತು ಶಾಸ್ತ್ರಾವಲೋಕನ ಎರಡನ್ನೂ ಕೂಡ ತೂಗಿಸ್ಕೊಂಡು ಹೋಗುವಂಥ ಶಕ್ತಿ ಬ್ರಾಹ್ಮಣರಿಗೆ ಉಳಿಲಿಲ್ಲ. ಅದಕ್ಕಾಗಿ ಪುರೋಹಿತರು ಅನ್ನೋ ಒಂದು ವರ್ಗ ಬೇರೆ, ಪಂಡಿತರು ಅನ್ನುವಂಥ ವರ್ಗ ಬೇರೆ ಆಯಿತು. ಮೂಲತಃ ಎಲ್ಲ ಪಂಡಿತರು ಕೂಡ ಪುರೋಹಿತರಾಗಿರಲೇಬೇಕು. ಆ ಪೌರೋಹಿತ್ಯವು ಕೂಡ ವೇದದ 6 ಅಂಗಗಳಲ್ಲಿ ಒಂದು. ಅದನ್ನು ತಿಳಿಯದೇ ಇದ್ದರೆ ವೇದದ ಅರ್ಥವು ಕೂಡ ಸರಿಯಾಗಿ ತಿಳಿಯೋದೇ ಇಲ್ಲ. ಅದಕ್ಕಾಗಿ ಆ ಪ್ರಜೆಗಳಿಗೆ ನಾನು ಕೂಡ ನೇರವಾಗಿ ಉಪದೇಶ ಮಾಡಲಿಲ್ಲ, ಆ ದೂತರನ್ನು ಕಳಿಸಿ ಅವರ ಮೂಲಕ ಉಪದೇಶ ಮಾಡಿದೆ. ಹಾಗಾಗಿ ನೀನು ಮನೆಗೆ ಹೋಗು, ಮನೆಯಲ್ಲಿದ್ದುಕೊಂಡು ಸ್ವಸ್ಥ ಮನಸ್ಕಳಾಗಿ ತತ್ವವನ್ನು ಚಿಂತನೆ ಮಾಡು. ಆ ಕೌಸಲ್ಯ ರಾಮನಿಗೆ ನಮಸ್ಕಾರ ಮಾಡಿದ್ದು, ಅಲ್ಲಿಂದ ಮನೆಗೆ ಹೊರಟು ಹೋದ್ಲು. ಹೀಗೆ ರಾಮ ತನ್ನ ತಾಯಂದಿರಿಗೆ ಮತ್ತು ಪ್ರಜೆಗಳಿಗೆಲ್ಲರಿಗೂ ಕೂಡ ಉಪದೇಶ ಮಾಡಿದ. ಮುಂದೆ ಅವರು ಕೆಲವು ಕಾಲ ತತ್ವೋಪದೇಶವನ್ನು ಪಡ್ಕೊಂಡು ಸಂತುಷ್ಟ ಚಿತ್ತರಾಗಿ ತಮ್ಮ ಆಯುಷ್ಯವನ್ನು ಕಳೆದು ತಮ್ಮ ಶರೀರವನ್ನು ಬಿಟ್ಟರು. ತಮ್ಮ ಆಯುಷ್ಯ ಮುಗಿದಾಗ ರಾಮ ಸಾನ್ನಿಧ್ಯ ಮಾತ್ರೇಣ ವಿಮಾನ ವರ ಸಂಸ್ಥಿತಾ, ಅವರು ಶರೀರ ಬಿಡುವಂಥ ಪ್ರಸಂಗ ಬಂದಾಗ ಅವ್ರನ್ನ ಕರ್ಕೊಂಡು ಹೋಗಲಿಕ್ಕೆ ಶ್ರೇಷ್ಠವಾದಂಥ ವಿಮಾನವೇ ದೇವಲೋಕದಿಂದ ಬಂದಿತ್ತು. ವೈಕುಂಠಕ್ಕೆ ಅವರೆಲ್ಲ ಹೊರಟು ಹೋದರು. ಹೀಗೆ ಆ ಗುರುಗಳು ತಮ್ಮ ಶಿಷ್ಯನಿಗೆ ಕಥೆ ಹೇಳಿದರು. ಶಿಷ್ಯ ತಾಸಾಂ ಮಹದ್ಭಾಗ್ಯಂ ಯಾಸಾಂ ರಾಮಾದಿಭಿಸ್ತ್ರಿಭಿಃ ಪಾರಲೋಕ್ಯಾಧಿಕರ್ಮ ಸ್ವಹಸ್ತೈ ವಿನಿವರ್ತಿತಂ. ಅವ್ರು ಎಂಥ ಪುಣ್ಯಶಾಲಿನಿರು ಅಂದರೆ ಆ 3 ಜನ ತಾಯಂದಿರು, ಅವರಿಗೆ ಈ ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನ ಇವರು ತಮ್ಮ ಕೈಗಳಿಂದ ಔದ್ಯೋಗಿಕ ಕ್ರಿಯೆಗಳನ್ನು ಮಾಡಿದರು. ಪರಮಾತ್ಮನ ಕಡೆಯಿಂದ ಮತ್ತು ಪರಮಾತ್ಮನ ಶಂಖಚಕ್ರಾದಿ ಅಭಿಮಾನಿ ದೇವತೆಗಳೇನಿದ್ದಾರೆ ಆತನ ಸೇವಕರು, ಅವ್ರ ಕಡೆಯಿಂದ ಔದ್ಯೋಗಿಕ ಕ್ರಿಯೆಗಳನ್ನು ಮಾಡಿಸ್ಕೊಳ್ಳೋದು ಅಂದರೆ ದೊಡ್ಡ ಭಾಗ್ಯವೇ ಅವ್ರದ್ದು. ಹೀಗೆ ಅವರು ತತ್ವೋಪದೇಶವನ್ನು ಪಡ್ಕೊಂಡಿದ್ದು ಮತ್ತು ಊರ್ಧ್ವಗತಿಯನ್ನು ಪಡ್ಕೊಂಡಂಥ ಕಥೆ ಏನಿದೆ ಅದನ್ನು ನಿಮಗೆ ಹೇಳಿದ್ದೇನೆ ಅಂದರು ಆ ಗುರುಗಳು. ಅಲ್ಲಿಗೆ ಶತಕೋಟಿ ರಾಮಚರಿತಾಂತರ್ಗತ ಆನಂದ ರಾಮಾಯಣದಲ್ಲಿ ಮನೋಹರ ಕಾಂಡದಲ್ಲಿ ಮಾತೃ ವೈಕುಂಠ ಆರೋಹಣ ಅನ್ನುವಂಥ ದ್ವಿತೀಯ ಸರ್ಗ, 2ನೇ ಸರ್ಗ ಸಮಾಪ್ತ ಆಗಿದೆ.